ತಮಿಳು ನಟ ಧನುಷ್ ವಿರುದ್ಧ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಸಿಡಿಮಿಡಿಗೊಂಡಿದ್ದಾರೆ. ಧನುಷ್ ವರ್ತನೆಯನ್ನು ಪ್ರಸ್ತಾಪಿಸಿ ಭಾರೀ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಮಿಳು ನಟ ಧನುಷ್ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಈ ಮೂಲಕ ನಟಿ ನಯನತಾರಾ ಅವರು ಧನುಷ್ ವರ್ತನೆಗೆ ನಟಿ ನಯನತಾರಾ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ 3 ಪುಟಗಳ ಓಪನ್ ಲೆಟರ್ ಅನ್ನು ಬರೆದು ಚಾಲೆಂಜ್ ಹಾಕಿದ್ದಾರೆ. ಕಾಲಿವುಡ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಈ ಇಬ್ಬರ ಘರ್ಷಣೆ. ನಟ ಧನುಷ್ಗೆ ನಯನತಾರಾ ಮೇಲಿನ ವೈಯಕ್ತಿಕ ಕೋಪ ಈ ಮೂಲಕ ಜಗಜ್ಜಾಹೀರಾಯ್ತಾ ಅನ್ನುವಂತಹ ಪ್ರಶ್ನೆ. ನಯನತಾರಾ ಬೆಂಬಲಕ್ಕೆ ನಿಂತಿದ್ದಾರೆ ಹಲವು ಕಾಲಿವುಡ್ ನಟಿಯರು. ಶ್ರುತಿ ಹಾಸನ್, ಏಕ್ತಾ ಕಪೂರ್, ಪಾರ್ವತಿ ಸೇರಿ ಹಲವರು ಬೆಂಬಲವನ್ನು ಕೊಟ್ಟಿದ್ದಾರೆ. ರಾಜ್ಯದ ಅಂದರೆ ಸ್ಯಾಂಡಲ್ವುಡ್ನ ನಟಿಯಾಗಿರುವಂತಹ ಮೇಘನಾ ರಾಜ್ ಸೇರಿ ಹಲವರು ಕೂಡ ನಯನತಾರಾ ಅವರ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಆ 3 ಪುಟಗಳಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ? ಅಷ್ಟಕ್ಕೂ ನಯನತಾರಾ ಅವರ ಕೋಪಕ್ಕೆ ಕಾರಣವಾದರೂ ಏನು ನೋಡ್ತಾ ಹೋಗೋಣ. ನಯನತಾರಾ ಧನುಷ್ ವಿವಾದದ ಹಿನ್ನೆಲೆ ಏನು? ಹಾಗಾದರೆ ಯಾಕಾಗಿ ಇಬ್ಬರ ನಡುವೆ ಈ ಘರ್ಷಣೆ ತಿಕ್ಕಾಟ ನಡೀತಾ ಇದೆ? ನಯನತಾರಾ ಅವರ ಮದುವೆ ವಿಡಿಯೋ ಡಾಕ್ಯುಮೆಂಟರಿಗೆ ಧನುಷ್ ನಿರ್ಮಾಣದ ಚಿತ್ರದ ಹಾಡನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ವಿಘ್ನೇಶ್ ಶಿವನ್ ನಿರ್ದೇಶನದ ನಯನತಾರಾ ನಟನೆಯ ನಾನ್ ರೌಡಿ ಧಾನ್ನಲ್ಲಿ ಈ ಹಾಡನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ಇದೇ ಚಿತ್ರದಲ್ಲಿ ನಟಿಸುವಾಗಲೇ ವಿಘ್ನೇಶ್ ನಯನತಾರಾ ನಡುವೆ ಪ್ರೀತಿಯಾಗಿತ್ತು. 2 ವರ್ಷಗಳ ಹಿಂದೆ ನಡೆದಂತಹ ಮದುವೆ ಆಲ್ಬಮ್ ರೈಟ್ಸನ್ನು ನೆಟ್ಫ್ಲಿಕ್ಸ್ಗೆ ಈ ದಂಪತಿಗಳು ಕೊಟ್ಟಿದ್ರು. ಮದುವೆ ಎಪಿಸೋಡ್ ಟ್ರೈಲರ್ನಲ್ಲಿ ನಾನ್ ರೌಡಿ ಧಾನ್ ಚಿತ್ರದ 3 ಸೆಕೆಂಡ್ನ ಹಾಡುಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇದೇ ಕಾರಣಕ್ಕೆ ನಯನತಾರಾ ವಿರುದ್ಧ 10 ಕೋಟಿ ಪರಿಹಾರದ ಮೊತ್ತವನ್ನು ಘೋಷಿಸಿದ್ರು, ನೋಟಿಸನ್ನು ಕೊಟ್ಟಿದ್ರು, ಲೀಗಲ್ ನೋಟಿಸನ್ನು ಕೊಟ್ಟಿದ್ರು ಧನುಷ್ ಅವರು. ಧನುಷ್ ವರ್ತನೆಯನ್ನು ಖಂಡಿಸಿ ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ನಟಿ ನಯನತಾರಾ ಅವರು. ಕಳೆದ 2 ವರ್ಷಗಳಿಂದ ಧನುಷ್ಗೆ ಕಾಪಿರೈಟ್ ಅನುವು ಮಾಡಿಕೊಡುವಂತೆ ಈ ಇಬ್ಬರು ವಿಘ್ನೇಶ್ ಮತ್ತು ನಯನತಾರಾ ದಂಪತಿ ಕೇಳಿಕೊಂಡಿದ್ದಾರೆ. ನಾನ್ ರೌಡಿ ಧಾನ್ ನಟನೆಗೆ ಸ್ಟೇಟ್ ಅವಾರ್ಡ್ ಪಡೆದಿದ್ದ ಸೂಪರ್ ಸ್ಟಾರ್ ನಯನತಾರಾ 3 ಸೆಕೆಂಡ್ ಹಾಡಿಗೆ 10 ಕೋಟಿ ಪರಿಹಾರಧನ ಕೇಳಿದ್ದಕ್ಕೆ ಬಹಿರಂಗವಾಗಿಯೇ ಪತ್ರವನ್ನು ಬರೆದು ಸಹಜವಾಗಿಯೇ ಸವಾಲನ್ನು ಹಾಕಿದ್ದಾರೆ. ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಲೀಗಲ್ ನೋಟಿಸ್ ಕಳುಹಿಸಿದಂತಹ ತಮಿಳು ನಟ ಧನುಷ್ ವಿರುದ್ಧ ಲೇಡಿ ಸೂಪರ್ ಸ್ಟಾರ್ ಖ್ಯಾತಿಯ ನಟಿ ನಯನತಾರಾ ಅವರು ಅಸಮಾಧಾನವನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ. ನಯನತಾರಾ ಅವರು ತಮ್ಮ ಅಸಮಾಧಾನದ ಕುರಿತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುದೀರ್ಘವಾಗಿ ಬರೆದಿರುವಂತಹ ಪತ್ರ ಇದು. ಹಾಗಾದರೆ ನಯನತಾರಾ ಬರೆದಂತಹ ಪತ್ರದಲ್ಲಿ ಏನಿದೆ? 2 ವರ್ಷಗಳಿಂದ ಸಾಂಗನ್ನು ಬಳಸಿಕೊಳ್ಳಲು ಅನುಮತಿ ಕೇಳ್ತಾ ಇದ್ರು, ರಿಜೆಕ್ಟ್ ಮಾಡ್ತಾ ಬಂದಿದ್ದೀರಿ. ಯಾರು? ಧನುಷ್ ನಿರ್ಮಾಣದ ಸಿನಿಮಾ ಅದು. ಹಾಡಿನ ಸಾಲು ಭಾವನಾತ್ಮಕವಾಗಿ ನನಗೆ ಕನೆಕ್ಟ್ ಆಗಿದೆ, ಹೀಗಾಗಿಯೇ ಇದನ್ನು ಬಳಸಿಕೊಳ್ಳಲು ಅನುಮತಿಯನ್ನು ಕೇಳಿದ್ದೆ. ಅನುಮತಿ ಕೇಳಿದ್ರೂ ಕೂಡ ರಿಜೆಕ್ಟ್ ಮಾಡಿ 10 ಕೋಟಿ ಪರಿಹಾರವನ್ನು ಕೇಳಿದ್ದೀರಿ. ಇದು ಯಾವ ಸೀಮೆ ನ್ಯಾಯ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ ನಯನತಾರಾ ಅವರು. ವೈಯಕ್ತಿಕ ಕೋಪವನ್ನು ಈ ಮುಖಾಂತರ ಹೊರಹಾಕಿದ್ದೀರಿ ಅಂಥೇಳಿ ನಯನತಾರಾ ಅವರು ನೇರವಾಗಿಯೇ ಬರೆದುಕೊಂಡಿದ್ದಾರೆ. ನಿಮ್ಮದೇ ನಿರ್ಮಾಣದ ಚಿತ್ರದ ನಟನೆಗೆ ಉತ್ತಮ ನಟಿ ಪ್ರಶಸ್ತಿಯೂ ಕೂಡ ನನಗೆ ಸಿಕ್ಕಿದೆ. ನಿರ್ಮಾಪಕರಾಗಿರುವ ನಿಮಗೆ ಚಿತ್ರದಲ್ಲಿ ತೊಡಗಿರುವ ಎಲ್ಲರನ್ನೂ ಕೂಡ ನಿಯಂತ್ರಿಸುವ ಹಕ್ಕಿದೆಯೇ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ದೇವರ ನ್ಯಾಯದಲ್ಲಿ ನನಗೆ ನ್ಯಾಯ ಸಿಗುತ್ತೆ. ನಿಮ್ಮ ಕಾನೂನು ನೋಟಿಸನ್ನು ಸ್ವೀಕರಿಸಿದ್ದೇನೆ, ಕಾನೂನಾತ್ಮಕವಾಗಿಯೇ ಹೋರಾಟ ಮಾಡ್ತೇನೆ ಅಂತ ಕೂಡ ಸವಾಲನ್ನು ಹಾಕಿರುವಂಥದ್ದು ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅವರು. ಈ ಮೂಲಕ ತಮಿಳು ನಟ ಧನುಷ್ ಮತ್ತು ಲೇಡಿ ಸೂಪರ್ ಸ್ಟಾರ್ ನಯನತಾರಾ ನಡುವಿನ ತಿಕ್ಕಾಟ, ಸಂಘರ್ಷ ಮತ್ತೊಂದು ಹಂತಕ್ಕೆ ಹೊರಳಿರುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಇದಕ್ಕೆ ಧನುಷ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅನ್ನೋದನ್ನು ಕಾದು ನೋಡಬೇಕಿದೆ.